Hello everyone, I am Santosh. Today we are going to discuss the new courses practical part. ನಾವು ಹೊಸ ಕೋರ್ಸ್ ಯಾವ ಸ್ಟಾರ್ಟ್ ಮಾಡಿದ್ದೀವಿ, ಡೇಟಾ ಅನಾಲಿಟಿಕ್ಸ್ ಯೂಸಿಂಗ್ ಪವರ್ ಬಿ ಐ. ಓಕೆ, ಅದರಲ್ಲಿ ಹೌ ಟು ಇನ್ಸ್ಟಾಲ್ ಪವರ್ ಬಿ ಐ ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ಮತ್ತು ಅದರದ್ದು ಲೇಔಟ್ ಏನಿರುತ್ತೆ ಪವರ್ ಬಿ ಐ ಇನ್ಸ್ಟಾಲ್ ಮಾಡಿದ ತಕ್ಷಣ. ಲೆಟ್ ಅಸ್ ಸಿ ದ ಇಂಟರ್ಫೇಸ್ ಆಫ್ ಪವರ್ ಬಿ ಐ. ಓಕೆ, ಹಂಗಂದ್ರೆ ವಾಟ್ ವರ್ಷನ್ ಆಫ್ ಪವರ್ ಬಿ ಐ ವಿ ಆರ್ ಯೂಸಿಂಗ್. ಪವರ್ ಬಿ ಐ ಅಂದ್ರೇನು? ಇಟ್ ಈಸ್ ಒನ್ ಆಫ್ ದಿ ಬಿಸ್ನೆಸ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ವಿಜುವಲೈಸೇಷನ್ ಟೂಲ್. ಡೇಟಾ ವಿಜುವಲೈಸೇಷನ್ ಅಂದರೆ ಯೂಶ್ವಲಿ ನಾವು ಅದನ್ನು ರಿಪೋರ್ಟಿಂಗ್ ಪರ್ಪಸ್ ಯೂಸ್ ಮಾಡ್ತೀವಿ. ಓಕೆ, ಇವನಲ್ಲಿ ಡೇಟಾ ಎಕ್ಸೆಸ್ ಮಾಡ್ತೀವಿ, ಮೀನ್ಸ್ ಡೇಟಾ ಸೋರ್ಸಿಂದ ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಇವನ್ ಟ್ರಾನ್ಸ್ಫಾರ್ಮೇಷನ್ ಮಾಡ್ಬೋದು, ಅನಾಲಿಸಿಸ್ ಮಾಡಿ ವಿ ಕ್ಯಾನ್ ಕ್ರಿಯೇಟ್ ಡ್ಯಾಶ್ಬೋರ್ಡ್ಸ್. ಓಕೆ, ಹಾಗಂದರೆ ಪವರ್ ಬಿ ಐ ಡೆಸ್ಕ್ಟಾಪ್ ಫ್ರೀ ಇದೇನೋ ಪೇಡ್ ಇದೇನೋ ಇದೆಲ್ಲ ಕನ್ಫ್ಯೂಷನ್ ಇದ್ದೇ ಇರ್ತವೆ ನಮಗೆ. ಓಕೆ, ಸಿ ನಾವು ಯಾವುದು ಪವರ್ ಬಿ ಐ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀವಿ ಅಂದರೆ ಅದು ಯಾವುದು ಫ್ರೀ ವರ್ಷನ್, ದಟ್ ಈಸ್ ಪವರ್ ಬಿ ಐ ಡೆಸ್ಕ್ಟಾಪ್. ಅಲ್ಲಿ ನೀವೇನು ಮಾಡ್ಬೋದು, ರಿಪೋರ್ಟ್ಸ್ ಕ್ರಿಯೇಟ್ ಮಾಡಿರಿ, ಡೇಟಾ ಸೋರ್ಸಿಂದ ಡೇಟಾ ಎಕ್ಸೆಸ್ ಮಾಡಿರಿ, ಡ್ಯಾಶ್ಬೋರ್ಡ್ಸ್ ಕ್ರಿಯೇಟ್ ಮಾಡಿರಿ. ದಟ್ ಈಸ್ ಆಲ್ ಪಾಸಿಬಲ್ ಇನ್ ಫ್ರೀ ವರ್ಷನ್. ಓಕೆ, ಪೇಡ್ ವರ್ಷನ್ ದಟ್ ಈಸ್ ಪವರ್ ಬಿ ಐ ಸರ್ವಿಸ್ ಅಂತ ಬರುತ್ತೆ. ಅದನ್ನು ನೀವು ಯೂಸ್ ಮಾಡೋರಿದ್ದರೆ ಇಟ್ ಈಸ್ ಪೇಡ್ ಆ್ಯಂಡ್ ಲಿಮಿಟೆಡ್ಲಿ ಅದು ಫ್ರೀ ಇರುತ್ತೆ, ಆಮೇಲೆ ಪೇ ಮಾಡಬೇಕಾಗುತ್ತೆ. ಅಲ್ಲಿ ನೀವೇನು ಮಾಡ್ಬೋದು, ಡ್ಯಾಶ್ಬೋರ್ಡ್ಸ್ಗಳನ್ನು ಪಬ್ಲಿಷ್ ಮಾಡ್ಬೋದು, ಕೊಲ್ಯಾಬ್ರೇಷನ್ ಮಾಡ್ಬೋದು, ಶೇರ್ ಮಾಡ್ಬೋದು. ಓಕೆ, ದಟ್ ಈಸ್ ವಾಟ್ ಇಟ್ ಹ್ಯಾಸ್ ಇಟ್ಸ್ ಓನ್ ವೆಬ್ಸೈಟ್ ಆಲ್ಸೋ. ಆ ವೆಬ್ಸೈಟ್ ಥ್ರೂ ಅಂದರೆ app.powerbi.com ಅಲ್ಲಿಯೂ ನೀವು ವರ್ಕ್ ಮಾಡ್ಬೋದು ಇಫ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಇನ್ಸ್ಟಾಲ್. ಓಕೆ, ನೋಡ್ರಿ, ಪವರ್ ಬಿ ಐ ಈಸ್ ಓನ್ಲಿ ಕಂಪೆಟಿಬಲ್ ವಿತ್ ವಿಂಡೋಸ್. ಇದು ಮ್ಯಾಕ್ ಓ ಎಸ್ ಅಲ್ಲಿ ವರ್ಕ್ ಆಗೋದಿಲ್ಲ, ಇದು ನಿಮ್ಗೆ ಗೊತ್ತಿರಬೇಕು. ಓಕೆ, ಲೆಟ್ ಅಸ್ ಇನ್ಸ್ಟಾಲ್ ಪವರ್ ಬಿ ಐ ಡೆಸ್ಕ್ಟಾಪ್. ಓಕೆ, ಹಾಗಂದ್ರೆ ಏನು ಸರ್ಚ್ ಮಾಡಬೇಕು, ಪವರ್ ಬಿ ಐ ಡೆಸ್ಕ್ಟಾಪ್, ಮೈಕ್ರೋಸಾಫ್ಟ್ ಪವರ್ ಬಿ ಐ ಡೆಸ್ಕ್ಟಾಪ್ ಅಂತ ಇದೆ ನೋಡಿ, ಡೌನ್ಲೋಡ್. ಓಕೆ, ಸಿ ದ ಫಸ್ಟ್ ಪೇಜ್ ಅಪಿಯರ್ಸ್, ಜಸ್ಟ್ ಕ್ಲಿಕ್ ಆನ್ ಇಟ್. ಓಕೆ, ಯು ಕ್ಯಾನ್ ಸಿ ಇಲ್ಲಿ ನೋಡ್ರಿ, ಪವರ್ ಬಿ ಐ ಡೆಸ್ಕ್ಟಾಪ್ ಅಂತ ಇದೆ, ಮೈಕ್ರೋಸಾಫ್ಟ್ ಪವರ್ ಬಿ ಐ ಡೆಸ್ಕ್ಟಾಪ್, ವಿಚ್ ಈಸ್ ಅರೌಂಡ್ 644 MB. ಇದನ್ನು ನೋಡ್ರಿ, ಇವನ್ ಇಟ್ ವಿಲ್ ಸಪೋರ್ಟ್ ಟು 64-bit ಕಂಪ್ಯೂಟರ್ಸ್. 32-bit ಕಂಪ್ಯೂಟರ್ಸ್ ಬೇಕಂದರೆ ನೀವು 32-bit ಕಂಪ್ಯೂಟರ್ಸ್ಗೆ ಅಲ್ಲಿ ಸರ್ಚ್ ಮಾಡುವಾಗಲೇ 32-bit ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಪವರ್ ಬಿ ಐ ಡೌನ್ಲೋಡ್ ಮಾಡ್ಬೋದು. ಇಫ್ ಐ ಡೌನ್ಲೋಡ್ ನಾವು, ಈಗ ನಾನು ಡೌನ್ಲೋಡ್ ಮಾಡಿದರೆ ನಿಯರ್ಲಿ ಇಟ್ ಡೌನ್ಲೋಡ್ಸ್ ಅಪ್ ಟು ಸಮ್ ಮಿನಿಟ್ಸ್. ಅದಕ್ಕೆ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೆ, ಇದನ್ನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಕೂಡ ಮಾಡಿದ್ದೀನಿ. ಡೌನ್ಲೋಡ್ ಮಾಡಿದ ತಕ್ಷಣ ಯು ಕ್ಯಾನ್ ಸಿ ಹೌ ಇಟ್ ಲುಕ್ಸ್ ಲೈಕ್. ಇಲ್ಲಿದೆ ನೋಡ್ರಿ, ಪಿ ಬಿ ಐ ಡೆಸ್ಕ್ಟಾಪ್ ಸೆಟಪ್ ಅಂತ ನಿಮಗೆ ಕಾಣಿಸ್ತಾ ಇದೆ. ಇದನ್ನು ಜಸ್ಟ್ ಡಬಲ್ ಕ್ಲಿಕ್. ಓಕೆ, ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿದ್ದೀನಿ, ಬಟ್ ಸ್ಟಿಲ್ ಆ್ಯಸ್ ಯೂಶ್ವಲ್ ನೀವು ಯಾವ್ಯಾವ ಬೇರೆ ಸಾಫ್ಟ್ವೇರ್ಸ್ಗಳನ್ನು ಹೆಂಗೆ ಇನ್ಸ್ಟಾಲ್ ಮಾಡ್ತಿರೋ ಅದೇ ವೇನಲ್ಲಿ ಜಸ್ಟ್ ಡಬಲ್ ಕ್ಲಿಕ್ ಆ್ಯಂಡ್ ಕ್ಲಿಕ್ ಆನ್, ಗೋ ಆನ್ ಕ್ಲಿಕ್ಕಿಂಗ್ ನೆಕ್ಸ್ಟ್ ಬೈ ಅಗ್ರೀಯಿಂಗ್ ದಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್, ಆಮೇಲೆ ಫೈನಲಿ ಫಿನಿಶ್ ಅಂತ ಮಾಡಿಬಿಟ್ರೆ ಪವರ್ ಬಿ ಐ ಇನ್ಸ್ಟಾಲ್ ಆಗುತ್ತೆ. ವೆರಿ ಸಿಂಪಲ್, ಅಲ್ಲೇನು ಆಪ್ಷನ್ ಸೆಲೆಕ್ಟ್ ಮಾಡೋದು ಏನೂ ಇಲ್ಲ, ಡೈರೆಕ್ಟ್ಲಿ ಸಿಂಪಲ್ ಥಿಂಗ್ ಯು ಆರ್ ಡೂಯಿಂಗ್. ಓಕೆ, ಆಲ್ರೆಡಿ ಐ ಹ್ಯಾವ್ ಇನ್ಸ್ಟಾಲ್ಡ್. ಇನ್ಸ್ಟಾಲ್ ಆದ ತಕ್ಷಣ ಯು ಕ್ಯಾನ್ ಸಿ ಹೌ ಇಟ್ ಲುಕ್ಸ್ ಲೈಕ್. ಇಲ್ಲಿ ನೋಡ್ರಿ, ಅದು ಹೇಗೆ ಕಾಣುತ್ತೆ. ಹಿಯರ್ ಇಟ್ ಈಸ್ ಪವರ್ ಬಿ ಐ ಡೆಸ್ಕ್ಟಾಪ್ ಅಂತ ಇದೆ ನೋಡ್ರಿ, ಯು ಕ್ಯಾನ್ ಸಿ ಮೈ ಮೌಸ್. ದಿಸ್ ಈಸ್ ಇಟ್. ಜಸ್ಟ್
let us open Power BI desktop. Double click on it. Okay. See, this is the interface. First ನೀವು ಓಪನ್ ಮಾಡಿದ ತಕ್ಷಣ ನೀವು ಯೂಶ್ವಲಿ ನೋಡ್ರಿ ಮೈಕ್ರೋಸಾಫ್ಟದ್ದು ಯಾವುದೇ ಪ್ರಾಡಕ್ಟ್, ನ್ಯೂ ಪ್ರಾಡಕ್ಟ್ ಲೈಕ್ MS ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಓಪನ್ ಮಾಡಿದರೆ ಅದು ಇದೇ ಥರ ಕಾಣಿಸುತ್ತೆ. ಓಕೆ, ಅಲ್ಲಿ ಹೋಮ್ ಇದೆ, ಅಲ್ಲಿ ಮೇಲ್ಗಡೆ ನೋಡ್ಬೋದು ನೀವು ಅನ್ಟೈಟಲ್ಡ್ ಅಂತ ಇದೆ. ಮೀನ್ಸ್ ವಿ ಹ್ಯಾವ್ ನಾಟ್ ಎಟ್ ಗಿವನ್ ದಿ ಟೈಟಲ್ ಫಾರ್ ದಿಸ್ ಡಾಕ್ಯುಮೆಂಟ್. ಆ್ಯಂಡ್ ಇಲ್ಲಿ ಸೈನ್ ಇನ್ ಆಪ್ಷನ್ ಅಂತ ಇದೆ. ನೀವು ಇದು ಫ್ರೀ ವರ್ಷನಲ್ಲಿ ಇದು ನಾವು ಯೂಸ್ ಮಾಡೋಕ್ಕಾಗಲ್ಲ. ಸೈನ್ ಇನ್ ಮೀನ್ಸ್ ನೀವು ಮೈಕ್ರೋಸಾಫ್ಟ್ ಅಕೌಂಟ್ ಹೊಂದಿರಬೇಕು. ಆಮೇಲೆ ನೀವು ಶೇರ್ ಮಾಡೋರಿದ್ರೆ ಅಂದರೆ ಅಥವಾ ಕೊಲ್ಯಾಬ್ರೇಷನ್ ಮಾಡೋರಿದ್ದರೆ ಯು ಕ್ಯಾನ್ ಗೋ ಫಾರ್ ದ್ಯಾಟ್. ಓಕೆ, ಆ್ಯಂಡ್ ಇಲ್ಲಿ ಯು ಕ್ಯಾನ್ ಸಿ ಇಲ್ಲಿ ಆಪ್ಷನ್ಸ್ ಆ್ಯಂಡ್ ಸೆಟ್ಟಿಂಗ್ಸ್ ಅಂತ ಇದ್ದಾವೆ. ಓಕೆ, ಆಪ್ಷನ್ಸ್ ಆ್ಯಂಡ್ ಸೆಟ್ಟಿಂಗ್ಸ್. ಜಸ್ಟ್ ಕ್ಲಿಕ್ ಆನ್ ಇಟ್. ದೇರ್ ಆರ್ ಸೋ ಮೆನಿ ಆಪ್ಷನ್ಸ್. ಇವನ್ನೆಲ್ಲ ನಾವು ಆಮೇಲೆ ಆಪ್ಷನ್ಸ್ ಡಿಸ್ಕಸ್ ಮಾಡೋಣಂತ. ಓಕೆ, ಸಿ ದೇರ್ ಆರ್ ಸೋ ಮೆನಿ ಆಪ್ಷನ್ಸ್. ಇದ್ರ ಬಗ್ಗೆ ನಾವು ನೆಕ್ಸ್ಟ್ ತಿಳ್ಕೊಳ್ಳೋಣ. ಓಕೆ, ಐ ಆಮ್ ಕ್ಲೋಸಿಂಗ್ ಇಟ್. ಲೆಟ್ ಅಸ್ ಮೂವ್ ಹಿಯರ್. ದೆನ್ ಇಲ್ಲಿ ಅಬೌಟ್ ಅಂತ ಇದೆಯಲ್ಲ ನೋಡ್ರಿ. ವಾಟ್ ಈಸ್ ದಿಸ್? ದಿಸ್ ಈಸ್ ಗಿವಿಂಗ್ ಅಸ್, ನೋಡ್ರಿ, ಈ ನ್ಯೂ ವರ್ಷನ್ ವಿ ಹ್ಯಾವ್ ನೌ. ಓಕೆ, ಇದ್ರದ್ದು ಜಾಸ್ತಿ ಫ್ರೀಕ್ವೆಂಟ್ ಆಗಿ ಅಪ್ಡೇಟ್ಸ್ ಬರ್ತಾನೆ ಇರ್ತವೆ. ಅದನ್ನು ಯು ಕ್ಯಾನ್ ಅಬ್ಸರ್ವ್. ಓಕೆ, ನೆಕ್ಸ್ಟ್ ದಿಸ್ ಇಸ್ ವಾಟ್ ಸಿಂಪಲ್ ಆಪ್ಷನ್ಸ್ ಇಲ್ಲಿದ್ದಾವೆ ನೋಡ್ರಿ. ಇಲ್ಲಿ ನಾನು ಹೇಳಿದ್ದೆ ಇಲ್ಲೇನೋ ಎಕ್ಸ್ಟ್ರಾ ಆಪ್ಷನ್ ಇದ್ದು, ಜಸ್ಟ್ ನೀವು ನೋಡ್ತಾ ಇದ್ರಿ ಎಲ್ಲ ಆಪ್ಷನ್ಸ್ ಇದ್ದು ಈಗ ಹೋಗ್ಬಿಡ್ತು. ಸಮ್ಟೈಮ್ಸ್ ಇದೊಂದು ಗ್ಲಿಚ್ ಈ ಪವರ್ ಬಿ ಐನಲ್ಲಿದೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಕ್ಲೋಸ್ ಮಾಡಿ ಮತ್ತೊಮ್ಮೆ ಓಪನ್ ಮಾಡ್ತೀನಿ. ನೌ ಯು ಕ್ಯಾನ್ ಸಿ ಇಟ್. ಈಗ ನಿಮ್ಗದು ಕಾಣಿಸುತ್ತೆ. ಓಕೆ, ಇಲ್ಲಿ ಮೇಲ್ಗಡೆ ನೋಡ್ಬೋದು ನೀವು ಸೆಲೆಕ್ಟ್ ಎ ಡೇಟಾ ಸೋರ್ಸ್ ಆರ್ ಸ್ಟಾರ್ಟ್ ವಿತ್ ಎ ಬ್ಲ್ಯಾಂಕ್ ರಿಪೋರ್ಟ್ ಅಂತ ಇದೆ. ಅಂದ್ರೆ ಏನು, ಪವರ್ ಬಿ ಐ ವರ್ಕ್ ಆಗಬೇಕಂದ್ರೆ ಡೇಟಾ ಬೇಕು. ವಿದೌಟ್ ಡೇಟಾ ಯು ಕೆನಾಟ್ ವರ್ಕ್ ವಿತ್ ಇಟ್. ಡೇಟಾ ಸೆಟ್ಸ್ ಇಲ್ಲದೆ ಹೋದರೆ ಅನಾಲಿಟಿಕ್ಸ್ ಹೆಂಗೆ ಮಾಡೋಕ್ಕೆ ಸಾಧ್ಯ? ಅನಾಲಿಟಿಕ್ಸ್ ಮಾಡಬೇಕು ಅಂದರೆ ಡೇಟಾ ಈಸ್ ಮಸ್ಟ್. ಆ ಡೇಟಾನ ನೀವು ಯಾವುದೋ ಒಂದು ಸೋರ್ಸಿಂದ ಇದರೊಳಗಡೆ ಸ್ಟೋರ್ ಮಾಡ್ಬೋದು, ಲೋಡ್ ಮಾಡಬಹುದು. ಎಲ್ಲೆಲ್ಲಿಂದ ನೀವು ಡೇಟಾನ ಲೋಡ್ ಮಾಡಬಹುದು? ಒನ್ ಲೇಕ್ ಕ್ಯಾಟ್ಲಾಗ್ ಅಂತ ಇದೆ. ಇದು ನಮಗೆ, ನಾವು ಇದನ್ನ ಯೂಸ್ ಮಾಡೋದಿಲ್ಲ. ಎಕ್ಸೆಲ್ ವರ್ಕ್ ಬುಕ್, ಎಕ್ಸೆಲ್ಲಲ್ಲಿರೋ ಡೇಟಾನ ನೀವು ಸೆಲೆಕ್ಟ್ ಮಾಡಿ ಇದರೊಳಗಡೆ ಲೋಡ್ ಮಾಡ್ಬೋದು. ಬಿಕಾಸ್ ವಿದೌಟ್ ಡೇಟಾ ಅನಾಲಿಟಿಕ್ಸ್ ಈಸ್ ನಾಟ್ ಪಾಸಿಬಲ್. ಯಾವುದ್ರ ಮೇಲೆ ರಿಪೋರ್ಟ್ ಮಾಡ್ತೀರಿ ನೀವು ಡೇಟಾನೇ ಇಲ್ಲ ಅಂದರೆ? ಓಕೆ, ಗೊತ್ತಾಗ್ತಾ ಇದೆಯಲ್ಲ? ಅಥವಾ SQL ಸರ್ವರಿಂದ ಆ ಡೇಟಾನ ಇದರೊಳಗೆ ಲೋಡ್ ಮಾಡ್ಬೋದು, ಅಥವಾ ಎನಿ ಸಿಂಪಲ್ ಡೇಟಾ, ಅಥವಾ ಬೇರೆ ಯಾವುದೋ ಸೋರ್ಸಿಂದ ಲೈಕ್ MS ಎಕ್ಸೆಸ್ ಅಲ್ಲಿರೋ ಡೇಟಾನ ಅಥವಾ ಟೆಕ್ಸ್ಟ್ ಫೈಲ್ಸ್ಗಳಿಂದ ಡೇಟಾನ ಇದರಲ್ಲಿ ಲೋಡ್ ಮಾಡ್ಬೋದು. ಓಕೆ, ದಟ್ ಈಸ್ ಆಲ್ ಪಾಸಿಬಲ್. ಆ್ಯಂಡ್ ಇಲ್ಲ, ನಾನು ಜಸ್ಟ್ ಈಗ ಬ್ಲ್ಯಾಂಕ್ ರಿಪೋರ್ಟ್ ಅಷ್ಟೇ ಕ್ರಿಯೇಟ್ ಮಾಡ್ತೀನಿ, ಆಮೇಲೆ ಡೇಟಾ ಲೋಡ್ ಮಾಡ್ತೀನಿ ಅಂದರೆ ಯು ಕ್ಯಾನ್ ಸೆಲೆಕ್ಟ್ ಬ್ಲ್ಯಾಂಕ್ ರಿಪೋರ್ಟ್. ಓಕೆ, ಆಮೇಲೆ ಯು ಕ್ಯಾನ್ ಸಿ ಹಿಯರ್ ರೆಕಮೆಂಡೆಡ್ ಗೆಟಿಂಗ್ ಸ್ಟಾರ್ಟೆಡ್ ವಿತ್ ಪವರ್ ಬಿ ಐ ಅಂತ. ವಾಟ್ ಈಸ್ ಪವರ್ ಬಿ ಐ ಅಂತ ಇಲ್ಲಿ ಕ್ವಶನ್ ಇದೆ. ಇದನ್ನು ಜಸ್ಟ್ ನೀವು ಕ್ಲಿಕ್ ಮಾಡಿಬಿಟ್ರೆ ಪವರ್ ಬಿ ಐ ಅಂದರೆ ಏನು ಅದರದ್ದು ಒಂದು ಸಮ್ ಇನ್ಫಾರ್ಮೇಷನ್ ಯು ಕ್ಯಾನ್ ಗೆಟ್ ಹಿಯರ್. ಇಂಟ್ರೊಡಕ್ಷನ್, ಯೂಸ್ ಪವರ್ ಬಿ ಐ, ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಪವರ್ ಬಿ ಐ, ಅದರ ರಿಲೇಟೆಡ್ ಇನ್ಫಾರ್ಮೇಷನ್ ಅವರಿಲ್ಲಿ ತೋರಿಸಿದ್ದಾರೆ. ಓಕೆ, ನೆಕ್ಸ್ಟ್ ನಾನು ಸಮ್ ಎಕ್ಸರ್ಸೈಸಸ್ ಆಲ್ರೆಡಿ ಮಾಡಿಟ್ಟಿದ್ದೆ. ಯು ಕ್ಯಾನ್ ಸಿ ಹಿಯರ್ ರೀಸೆಂಟ್ಲಿ ಏನೇನು ವರ್ಕ್ ಮಾಡಿದ್ದೀನಿ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಇಲ್ಲಿ ನೋಡ್ರಿ,
ಡಾಟ್ ಪಿ ಬಿ ಐ ಎಕ್ಸ್ ಅಂತ ತೋರಿಸ್ತಾ ಇದೆ. ಅಂದ್ರೇನು? ಇಟ್ ಈಸ್ ದಿ ಎಕ್ಸ್ಟೆನ್ಷನ್ ಆಫ್ ಪವರ್ ಬಿ ಐ ಫೈಲ್. ಪಿ ಬಿ ಐ ಅಂದರೆ ಪವರ್ ಬಿ ಐ, ಎಕ್ಸ್ ಈಸ್ ದಿ ನ್ಯೂ ವರ್ಷನ್ ಆಫ್ ಆಲ್ ಮೈಕ್ರೋಸಾಫ್ಟ್ ಪ್ರಾಡಕ್ಟ್ಸ್. ನೀವು ನೋಡಿದ್ರೆ ಅದೆಲ್ಲ ಎಂಡ್ ಆಗುತ್ತೆ, ಎಕ್ಸ್ ಇಂದನೇ ಎಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ವರ್ಡ್ ಫೈಲ್ ಇದ್ದರೆ .docx, ಆಮೇಲೆ ಎಕ್ಸೆಲ್ ಫೈಲ್ ಇದ್ದರೆ .xlsx, ಅಥವಾ ಪವರ್ ಪಾಯಿಂಟ್ ಫೈಲ್ ಇದ್ದರೆ .pptx ಅಂತಾನೆ ಇದ್ದಾವೆ. ಅದೇ ಥರ ಇದು ಕೂಡ ಮೈಕ್ರೋಸಾಫ್ಟ್ ಪ್ರಾಡಕ್ಟ್ ಇರೋದ್ರಿಂದ ಇಟ್ ಎಂಡ್ಸ್ ವಿತ್ .pbix. ಓಕೆ, ಹಾಗಂದ್ರೆ ನಾನು ಡೈರೆಕ್ಟಾಗಿ ಡೇಟಾ ಸೋರ್ಸ್ ಲೋಡ್ ಮಾಡೋದಿಲ್ಲ. ಐ ವಿಲ್ ಓಪನ್ ದ ಆಪ್ಷನ್ ಕಾಲ್ಡ್ ಬ್ಲ್ಯಾಂಕ್ ರಿಪೋರ್ಟ್. ನೌ ಯು ಕ್ಯಾನ್ ಸಿ ದಿಸ್ ಈಸ್ ದ ಇಂಟರ್ಫೇಸ್ ಆಫ್ ಪವರ್ ಬಿ ಐ. ವೆರಿ ಇಂಟ್ರೆಸ್ಟಿಂಗ್, ಜಸ್ಟ್ ಅಬ್ಸರ್ವ್ ಮಾಡ್ರಿ. ಇಲ್ಲಿ ಇಟ್ ಲುಕ್ಸ್ ಲೈಕ್ ನೀವು ಎಕ್ಸೆಲ್ಲು ನೋಡಿರ್ತೀರಿ, ಅಲ್ಲಿ ಹೆಂಗೆ ಇಲ್ಲಿ ಆಪ್ಷನ್ಸ್ ಇರ್ತವೆ, ಸೇಮ್ ಅದೇ ಥರ ಇಲ್ಲಿ ಕೂಡ ಆಪ್ಷನ್ಸ್ ಇದ್ದಾವೆ. ಓಕೆ, ಯು ಕ್ಯಾನ್ ಸಿ ಫೈಲ್, ಹೋಮ್, ಅದಕ್ಕಿಂತ ಮೊದಲು ಮೇಲೆ ಅನ್ಟೈಟಲ್ಡ್, ಆಮೇಲೆ ಇನ್ಸರ್ಟ್, ಮಾಡಲಿಂಗ್, ವ್ಯೂ, ಆಪ್ಟಿಮೈಸ್, ಇವೆಲ್ಲಕ್ಕೆಲ್ಲ ಏನಂತಾರೆ? ಟ್ಯಾಬ್ಸ್ ಅಂತ ಕರೀತಾರೆ. ಆ್ಯಂಡ್ ಇದೆಲ್ಲ ಕಮಾಂಡ್ಸ್, ಆಪ್ಷನ್ಸ್ ಎಲ್ಲ ಎಲ್ಲಿರ್ತವೆ? ರಿಬ್ಬನ್ ಒಳಗಡೆ ಇರ್ತವೆ. ಇದೇನು ಪಟ್ಟಿ ಇದೆಯಲ್ಲ, ಇದಕ್ಕೇನಂತಾರೆ? ರಿಬ್ಬನ್ ಅಂತ ಕರೀತಾರೆ. ಓಕೆ, ದೇರ್ ಈಸ್ ಹೋಮ್ ಟ್ಯಾಬ್, there is insert tab, modeling tab, view tab, optimize tab, help tab. ಟ್ಯಾಬ್ಸ್ ಅಂದರೆ ಮೆನ್ಯೂಸ್. ಪ್ರತಿಯೊಂದು ಟ್ಯಾಬಲ್ಲಿನೂ ಮತ್ತೆ ಗ್ರೂಪ್ಸ್ ಇರ್ತವೆ. ಒಂದನೇ ಗ್ರೂಪ್ ಯಾವುದು? ಕ್ಲಿಪ್ ಬೋರ್ಡ್, ಆಮೇಲೆ ಡೇಟಾ, ಆಮೇಲೆ ಕ್ವಾರೀಸ್, ಆಮೇಲೆ ಇನ್ಸರ್ಟ್, ಕ್ಯಾಲ್ಕುಲೇಷನ್ಸ್, ಇವೆಲ್ಲ ಏನು ಗ್ರೂಪ್ಸ್. ಈಚ್ ಗ್ರೂಪಲ್ಲಿ ಆಪ್ಷನ್ಸ್ ಇರ್ತವೆ. ನೋಡಿ, ಕ್ಲಿಪ್ ಬೋರ್ಡ್ ಗ್ರೂಪಲ್ಲಿ ಕಟ್, ಕಾಪಿ, ಪೇಸ್ಟ್ ಆಪ್ಷನ್ ಇದೆ. ಅದೇ ಥರ ಡೇಟಾ ಗ್ರೂಪಲ್ಲಿ ಗೆಟ್ ಡೇಟಾ, ಈ ಥರ ಆಪ್ಷನ್ಸ್ ಇದ್ದಾವೆ. ಕ್ವೆರೀಸಲ್ಲಿ ಟ್ರಾನ್ಸ್ಫಾರ್ಮ್ ಡೇಟಾ, ಗೊತ್ತಾಗ್ತಾ ಇದೆಯಲ್ಲ? ಅದೇ ಥರ ಪ್ರತಿಯೊಂದು ಟ್ಯಾಬಲ್ಲಿನೂ ಬೇರೆ ಬೇರೆ ಗ್ರೂಪ್ಸ್ ಇರ್ತವೆ, ಅದರಲ್ಲಿ ಆಪ್ಷನ್ಸ್ ಇರ್ತವೆ. ಬೇರೆ ಬೇರೆ ಗ್ರೂಪ್ಸ್ ಇರ್ತವೆ, ಅದರಲ್ಲಿ ಆಪ್ಷನ್ಸ್ ಇರ್ತವೆ. ಕ್ಯಾನ್ ಯು ಸಿ ಇಟ್? ಓಕೆ, ಹೋಮ್ ಅಂದರೆ ಕಾಮನ್ಲಿ ನಾವು ಯೂಸ್ ಮಾಡೋ ಟ್ಯಾಬ್ ಇದು. ಹೋಮ್ ಟ್ಯಾಬ್, ಮೋಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಟ್ಯಾಬ್. ಇನ್ಸರ್ಟಲ್ಲಿ ಏನು ಮಾಡ್ತೀರಿ? ನಮಗೇನಾದರೂ ಇನ್ಸರ್ಟ್ ಮಾಡೋರಿದ್ರಂದರೆ ಯು ಆರ್ ಸೆಲೆಕ್ಟಿಂಗ್ ಇನ್ಸರ್ಟ್. ಮಾಡಲಿಂಗ್ ಅಂದರೆ ಇಲ್ಲೇನು? ಆ್ಯಕ್ಚುಲಿ ರಿಲೇಷನ್ಶಿಪ್ ಏನಿದೆ ಟೇಬಲ್ಗಳ ನಡುವೆ, ದಟ್ ಈಸ್ ಅವೈಲೇಬಲ್, ಅಥವಾ ಡೇಟಾ ನಡುವೆ ಏನು ರಿಲೇಷನ್ಶಿಪ್ ಇದೆ. ಆಮೇಲೆ ವ್ಯೂವಲ್ಲಿ ಥೀಮ್ಸ್ ವ್ಯೂ ಮಾಡ್ಬೋದು, ಇಲ್ಲಿದಾವೆ ನೋಡ್ರಿ. ಥೀಮ್ಸ್ ಸೆಲೆಕ್ಟ್ ಮಾಡ್ಬೋದು, ಗ್ರಿಡ್ ಲೈನ್ಸ್ ಸೆಲೆಕ್ಟ್ ಮಾಡ್ಬೋದು, ಆಮೇಲೆ ಪೇನ್ಸ್ ಸೆಲೆಕ್ಟ್ ಮಾಡ್ಬೋದು. ಪೇನ್ ಅಂದರೆ ಏನಂತ ನಾನು ಆಮೇಲೆ ತೋರಿಸ್ತೀನಿ. ದೆನ್ ಆಪ್ಟಿಮೈಸ್, ರಿಪೋರ್ಟ್ ಪರ್ಫಾರ್ಮೆನ್ಸ್, ಇಂಪ್ರೂವ್ಸ್ ದಿ ರಿಪೋರ್ಟ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡೋಕ್ಕೆ ಆಪ್ಟಿಮೈಸ್ ಯೂಸ್ ಮಾಡ್ತಾರೆ. ಹೆಲ್ಪ್ ಅಂದರೆ ಇಟ್ ಹ್ಯಾಸ್ ಸಮ್ ಆಪ್ಷನ್ಸ್. ಓಕೆ, ಗೊತ್ತಾಯ್ತಲ್ಲ? ದಿಸ್ ಇಸ್ ವಾಟ್ ದೀಸ್ ಆರ್ ಕಾಲ್ಡ್ ಟ್ಯಾಬ್ಸ್. ಆಮೇಲೆ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಇಲ್ಲಿದಾವೆ ನೋಡ್ರಿ, ಲೆಫ್ಟ್ ಸೈಡ್ ಇವಕ್ಕೇನಂತಾರೆ? ವ್ಯೂಸ್ ಅಂತ ಕರೀತಾರೆ. ಇಲ್ಲೇನಿದೆ? ಇದು ರಿಪೋರ್ಟ್ ವ್ಯೂ. ಅಂದರೆ ನೀವು ರಿಪೋರ್ಟ್ ಕ್ರಿಯೇಟ್ ಮಾಡೋರಿದ್ರಂದ್ರೆ ಈ ರಿಪೋರ್ಟ್ ವ್ಯೂವಲ್ಲಿನೇ ರಿಪೋರ್ಟ್ ಕ್ರಿಯೇಟ್ ಮಾಡಬೇಕು. ಇಲ್ಲಿದೆ ನೋಡ್ರಿ, ದಿಸ್ ಇಸ್ ಕಾಲ್ಡ್ ಕ್ಯಾನ್ವಾಸ್. ಡಾಟೆಡ್ ಲೈನ್ ಇದೆಯಲ್ಲ, ಇದಕ್ಕೇನಂತ ಕರೀತಾರೆ? ಕ್ಯಾನ್ವಾಸ್ ಅಂತ ಕರೀತಾರೆ. ಅಂದ್ರೇನು? ಈ ಏರಿಯಾನಲ್ಲಿನೇ ನೀವು ರಿಪೋರ್ಟ್ಸ್ ಕ್ರಿಯೇಟ್ ಮಾಡಬೇಕು. ರಿಪೋರ್ಟ್ ಕ್ರಿಯೇಟ್ ಮಾಡೋದಂದ್ರೇನು? ಚಾರ್ಟ್ಸ್ ಆ್ಯಡ್ ಮಾಡೋದು, ಅಥವಾ ಡಿಫ್ರೆಂಟ್ ವಿಜುವಲೈಸೇಷನ್ಸ್ ಆ್ಯಡ್ ಮಾಡೋದು, ಅದನ್ನೆಲ್ಲ ನೀವು ಇಲ್ಲಿ ಮಾಡ್ಬೋದು. ಇಲ್ಲಿ ಡೇಟಾ ಡಿಸ್ಪ್ಲೇ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿದೆ ನೋಡ್ರಿ, ದಿಸ್ ಇಸ್ ಕಾಲ್ಡ್ ಟೇಬಲ್ ವ್ಯೂ. ಇಫ್ ಐ ಕ್ಲಿಕ್, ಇಲ್ಲಿ ನೀವು ಯಾವ ಟೇಬಲ್ ಲೋಡ್ ಮಾಡಿರ್ತೀರೋ ಅದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಈಗ ಯಾವುದು ನಾವು ಟೇಬಲ್ ಲೋಡ್ ಮಾಡಿಲ್ಲ, ಅದಕ್ಕೆ ಡಿಸ್ಪ್ಲೇ ಆಗ್ತಾ ಇಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಕಸ್ಟಮರ್ ಟೇಬಲ್ ಎಕ್ಸೆಲ್ಲಿಂದ ಲೋಡ್ ಮಾಡಿದ್ರಿ ಅಂತ ತಿಳ್ಕೊರಿ, ಅದು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ.
ದೆನ್ ಥರ್ಡ್ ವ್ಯೂ ಈಸ್ ಮಾಡೆಲ್ ವ್ಯೂ. ಅಂದರೆ ನೀವು ಯಾವ್ಯಾವ ಟೇಬಲ್ ಇದರಲ್ಲಿ ಅಥವಾ ಯಾವ್ಯಾವ ಫೈಲ್ಸ್ ಸೋರ್ಸ್ ಡೇಟಾ ಸೆಟ್ಸ್ ಇದರಲ್ಲಿ ಲೋಡ್ ಮಾಡ್ತಿರೋ ಅವುಗಳನ್ನು ಮಾಡೆಲಿಂಗ್ ಮಾಡೋ ಏರಿಯಾ. ಅಂದರೆ ಕನೆಕ್ಷನ್ ಕೊಡೋದು, ರಿಲೇಷನ್ಶಿಪ್ ಕೊಡೋದು, ಟೇಬಲ್ಗಳಿಗೆ ನಡುವೆ ರಿಲೇಷನ್ಶಿಪ್ ಆ್ಯಡ್ ಮಾಡೋ ಏರಿಯಾಗೆ ಏನಂತಾರೆ ಮಾಡೆಲ್ ವ್ಯೂ. ಇವು ಮೂರು ಏನು ಸ್ಟ್ಯಾಂಡರ್ಡ್ ವ್ಯೂಸ್: ರಿಪೋರ್ಟ್ ವ್ಯೂ, ಟೇಬಲ್ ವ್ಯೂ ಆ್ಯಂಡ್ ಮಾಡೆಲ್ ವ್ಯೂ. ಆ್ಯಂಡ್ ಇಲ್ಲಿದೆ ನೋಡ್ರಿ, ದಟ್ ಈಸ್ ವಾಟ್ ಡಾಕ್ಸ್ ಕ್ವೆರಿ ವ್ಯೂ. ಓಕೆ, ಅದನ್ನು ಸಮ್ ಡಿಫ್ರೆಂಟ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಅದನ್ನು ನಾವು ತಿಳ್ಕೊಳ್ಳೋಣ. ಗೊತ್ತಾಯ್ತಲ್ಲ? ನೀವು ರಿಪೋರ್ಟಿಂಗ್ ಮಾಡೋರಿದ್ದರೆ ಯು ಶುಡ್ ಬಿ ಆ್ಯಟ್ ರಿಪೋರ್ಟ್ ವ್ಯೂ. ಡೇಟಾ ಅಬ್ಸರ್ವ್ ಮಾಡೋರಿದ್ದರೆ ಯು ಶುಡ್ ಸೆಲೆಕ್ಟ್ ಟೇಬಲ್ ವ್ಯೂ. ಆ್ಯಂಡ್ ಯಾವ್ಯಾವ ಟೇಬಲ್ ನಡುವೆ ಏನೇನು ರಿಲೇಷನ್ಶಿಪ್ ಇದೆ, 1-to-1 ರಿಲೇಷನ್ಶಿಪ್, ಅದೆಲ್ಲ ನೀವು ಕಲ್ತಿದ್ದೀರಿ ನೋಡಿ ಡೇಟಾಬೇಸಲ್ಲಿ. ಹಂಗೆ ಟೇಬಲ್ಗಳನ್ನು ನೀವು ರಿಲೇಟ್ ಮಾಡ್ಬೋದು. ಅದನ್ನೆಲ್ಲ ಎಲ್ಲಿ ಮಾಡ್ಬೋದು? ಮಾಡೆಲ್ ವ್ಯೂನಲ್ಲಿ. ಗೊತ್ತಾಯ್ತಲ್ಲ? ಆ್ಯಂಡ್ ನೀವು ರೈಟ್ ಸೈಡ್ ಅಬ್ಸರ್ವ್ ಮಾಡಿದ್ರೆ ಇಲ್ಲಿದಾವೆ ನೋಡ್ರಿ, ದೇರ್ ಆರ್ 3 ಮೇನ್ ಪೇನ್ಸ್ ಅಂತ ಕರೀತಾರೆ. ದೀಸ್ ಆರ್ ಕಾಲ್ಡ್ ಪೇನ್ಸ್, PANES. ಫಿಲ್ಟರ್ಸ್ ಪೇನ್, ವಿಜುವಲೈಸೇಷನ್ ಪೇನ್, ಡೇಟಾ ಪೇನ್. ಫಿಲ್ಟರ್ಸ್ ಪೇನಲ್ಲಿ ಏನಿರುತ್ತೆ, ನೀವೇನೋ ಫಾರ್ ಎಕ್ಸಾಂಪಲ್ ನೀವು ಯಾವುದು ರಿಪೋರ್ಟಿಂಗ್ ಅಥವಾ ಡೇಟಾ ನಿಮ್ಮ ಹತ್ರ ಇದೆ ಅಂತ ತಿಳ್ಕೊರಿ. ನೀವು ಫಿಲ್ಟರ್ ಮಾಡೋಕ್ಕೆ ಯೂಸ್ ಮಾಡುವಂಥ ಪೇನ್ ಇದು. ಲೈಕ್ ಓನ್ಲಿ ಕರ್ನಾಟಕ ಡೇಟಾ ಅಷ್ಟೇ ಡಿಸ್ಪ್ಲೇ ಮಾಡು, ಅಥವಾ ಓನ್ಲಿ 2006 ಡೇಟಾ ಅಷ್ಟೇ ಡಿಸ್ಪ್ಲೇ ಮಾಡು ಅಂದರೆ ಇಲ್ಲಿ ನೀವು ಫಿಲ್ಟರ್ಸ್ ಆ್ಯಡ್ ಮಾಡಬಹುದು. ದೆನ್ ಇದು ನೋಡ್ರಿ ವಿಜುವಲೈಸೇಷನ್ ಪೇನ್. ಇಲ್ಲೆಲ್ಲ ಚಾರ್ಟ್ಸ್ ಅದಾವೆ. ನೀವು ಯಾವ ಬೇಕಾದ ಚಾರ್ಟನ್ನು ಇಲ್ಲಿ ನಿಮ್ಮ ರಿಪೋರ್ಟ್ ಒಳಗಡೆ ಇನ್ಸರ್ಟ್ ಮಾಡ್ಕೋಬಹುದು. ಬಾರ್ ಚಾರ್ಟ್, ಕಾಲಮ್ ಚಾರ್ಟ್, ಲೈನ್ ಚಾರ್ಟ್, ಸ್ಕ್ಯಾಟರ್ ಚಾರ್ಟ್, ಬೇರೆ ಬೇರೆ ವಿಜುವಲೈಸೇಷನ್ ಟೂಲ್ಸ್, ಸ್ಲೈಸರ್, ಏನು ಬೇಕಾದ ಯೂಸ್ ಮಾಡಿ. ದೇರ್ ಆರ್ ಸೋ ಮೆನಿ ವಿಜುವಲೈಸೇಷನ್ ಟೂಲ್ಸ್. ಜಸ್ಟ್ ಕ್ಲಿಕ್ ಮಾಡಿ ರಿಪೋರ್ಟ್ ವ್ಯೂನಲ್ಲಿ ಡ್ರ್ಯಾಗ್ ಮಾಡಬೇಕು. ಓಕೆ, ಅದು ಕ್ಯಾನ್ವಾಸ್ ಒಳಗಡೆನೆ ಮಾಡಬೇಕು. ದೆನ್ ಡೇಟಾ ಅಂತ ಇದೆ. ವಾಟ್ ಈಸ್ ಡೇಟಾ? ಡೇಟಾ ಅಂದರೆ ಏನು? ನೀವು ಯಾವ ಡೇಟಾನ ಲೋಡ್ ಮಾಡಿರ್ತೀರಿ ಅದರದ್ದು ಇಲ್ಲಿ ಯಾವ ಟೇಬಲ್ ನೇಮ್, ಕಾಲಮ್ ನೇಮ್ ಎಲ್ಲ ಡಿಸ್ಪ್ಲೇ ಆಗ್ತವೆ. ಓಕೆ, ಗೊತ್ತಾಯ್ತಲ್ಲ? ನೆಕ್ಸ್ಟ್ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು, ದಿಸ್ ಈಸ್ ದ ಡೆಸ್ಕ್ಟಾಪ್ ಲೇಔಟ್ ವ್ಯೂ. ನೀವೇನು ನೋಡ್ತಾ ಇದ್ದೀರೋ ಇದು ಡೆಸ್ಕ್ಟಾಪ್ ಲೇಔಟ್. ಅದನ್ನೇ ಮೊಬೈಲ್ ಲೇಔಟಲ್ಲಿನೂ ನೀವು ಜಸ್ಟ್ ವ್ಯೂ ಮಾಡ್ಬೋದು. ಮೊಬೈಲಲ್ಲಿ ನಾವು ಕ್ರಿಯೇಟ್ ಮಾಡೋದಿಲ್ಲ. ನೀವೇನು ಡ್ಯಾಶ್ಬೋರ್ಡ್ ಕ್ರಿಯೇಟ್ ಮಾಡ್ತಿರೋ ಅದನ್ನು ಮೊಬೈಲಲ್ಲಿ ಹೇಗೆ ಕಾಣುತ್ತೆ ಅನ್ನೋದನ್ನು ನೋಡೋಕ್ಕೆ ಈ ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಬೋದು. ಯು ಕ್ಯಾನಾಟ್ ಕ್ರಿಯೇಟ್ ಡ್ಯಾಶ್ಬೋರ್ಡ್ಸ್ ಇನ್ ಮೊಬೈಲ್ ವ್ಯೂ. ಓಕೆ, ಆ್ಯಂಡ್ ಇಲ್ಲಿ ಪೇಜಸ್ ಅಂತ ಇದೆ. ಕೆಳಗಡೆ ಪೇಜ್ 1, ಪೇಜ್ 2 ಅಂದರೆ ಏನು? ಒನ್ ರಿಪೋರ್ಟ್ ಕ್ಯಾನ್ ಹ್ಯಾವ್ ಮಲ್ಟಿಪಲ್ ಪೇಜಸ್. ಒಂದೇ ರಿಪೋರ್ಟು ಮಲ್ಟಿಪಲ್ ಪೇಜಿಂದ ನೀವು ಮಾಡಬಹುದು. ಫಾರ್ ಎಕ್ಸಾಂಪಲ್ ಫಸ್ಟ್ ಪೇಜಲ್ಲಿ ಸೇಲ್ಸ್ ಡೇಟಾ ಇದೆ, ನೆಕ್ಸ್ಟ್ ಪೇಜಲ್ಲಿ ಪ್ರಾಫಿಟ್ ಡೇಟಾ ಇದೆ, ನೆಕ್ಸ್ಟ್ ಪೇಜಲ್ಲಿ ಕಸ್ಟಮರ್ ಅನಾಲಿಸಿಸ್ ಡೇಟಾ ಇದೆ. ಅದನ್ನೆಲ್ಲ ನೀವಿಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದರೆ ನ್ಯೂ ಪೇಜ್ ಯು ಕ್ಯಾನ್ ಆ್ಯಡ್. ಓಕೆ, ಆ್ಯಂಡ್ ರೈಟ್ ಸೈಡ್ ನೀವು ನೋಡ್ಬೋದು ಝೂಮ್ ಆಪ್ಷನ್ ಇದೆ. ಓಕೆ, ಅದು ನೋಡ್ರಿ, ನೀವು ಜಸ್ಟ್ ಓಪನ್ ಮಾಡಿ ನೋಡ್ರಿ, ಎಕ್ಸೆಲ್ ಅಥವಾ ವರ್ಡ್, ಸೇಮ್ ಥಿಂಗ್ ವಿಲ್ ಬಿ ದೇರ್. ಅಲ್ಲಿನೂ ಇದೇ ಥರ ಆಪ್ಷನ್ಸ್ ಇರ್ತವೆ. ಓಕೆ, ಗೊತ್ತಾಯ್ತಲ್ಲ? ಇದೇನು ಪವರ್ BI ಲೇಔಟ್ ಇವತ್ತು ನಾವು ಸ್ಟಡಿ ಮಾಡಿದ್ವಿ. ಓಕೆ, ಆಮೇಲೆ ಬರ್ತಾ ಬರ್ತಾ ಸಿಂಪಲ್ ಎಕ್ಸರ್ಸೈಸಸ್ ನಾವು ಪ್ರಾಕ್ಟಿಕಲ್ ಪಾರ್ಟಲ್ಲಿ ಮಾಡ್ತಾ ಹೋಗೋಣ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಯು ಕ್ಯಾನ್ ಕ್ವಶನ್ ಮೀ. And if you are new to the channel, please subscribe and share the video. Thank you.